ನೀನೇ ನೋಡ್ಕೋಬೇಕು. ನನಗೂ ಯಾಕೋ ಮನ್ಸ ಇಲ್ಲ ಕಣವೆ. ಸ್ವಲ್ಪ ದಿನ ಮೆಸ್ ತೆಗೆಯೋದು ಬೇಡ ಬಿಡು. ಏ ಹಂಗೆಲ್ಲ ಹೇಳ್ಬಿಡ ಕಣ್ಲಾ. ನೋಡು, ನಮಗೂ ಇದು ನೋವಿನ ಪರಿಸ್ಥಿತಿನೇ. ಆದ್ರೆ ನಮ್ಮ ಮೆಸ್ ಊಟ ನಂಬ್ಕೊಂಡು ಏಟು ಜನ ಕಾಯ್ತಿರ್ತಾರೆ. ಅವ್ರಿಗೆಲ್ಲ ನಮ್ಮಿಂದ ಕಷ್ಟ ಆಗ್ಬಾರ್ದು. ನೀನೇನು ಯೋಚನೆ ಮಾಡ ಕಣವೆ. ನೀನು ಸ್ವಲ್ಪ ದಿನ ಸುಧಾರಿಸ್ಕೊಂಡೆ ಮೆಸ್ಸಿಗೆ ಬಾ, ಎಲ್ಲ ನೋಡ್ಕೋತೀನಿ. ಥ್ಯಾಂಕ್ ಕಣ್ಲಾ ಕಾಳಿ. ಹೌದು, ಮನೆ ಪರಿಸ್ಥಿತಿ ಹೆಂಗದೆ? ಅವ್ವ ಯಾರ ತವನು ಹೆಚ್ಚಿಗೆ ಮಾತಾಡ್ತಿಲ್ಲ ಕಣ್ಲಾ. ಅತ್ತೆ ಸಾವು ಅಪ್ಪನ ಮನ್ಸನ್ನ ಸ್ಯಾನೆಗೆ ಆಸೆ ಮಾಡ್ಬಿಟ್ಟೈತೆ. ನನ್ನ ಪ್ರೀತಿಸೋರೆಲ್ಲ ನನ್ನಿಂದ ದೂರ ಹೋಯ್ತಾರೆ ಅಂತ ನನ್ನನ್ನ ಅಪ್ಪಯ್ಯನ ಸುಮನ ಎಲ್ರನ್ನೂ ದೂರ ಇರೋಕೆ ಹೇಳ್ಬಿಟ್ಲು. ನಾನಾದ್ರೂ ಅವಂಗ್ ಸಮಾಧಾನ ಮಾಡುಮ ಅಂದ್ರೆ ಅವಂಗ್ ನನ್ ಮ್ಯಾಕೆ ಪಾಪನೇ ಹೋಗಿಲ್ಲ. ಎಲ್ಲದಕ್ಕೂ ನಾನೇ ಕಾರಣ ಅಂತ ಹೇಳ್ತಾಳೆ. ನಂಗೆ ಏನ್ ಮಾಡೋದು ಅಂತಾನೆ ತಿಳಿತಿಲ್ಲ. ನೊಂದ್ಕೋಬೇಡ ಕಣವೆ, ಯಾರಿಂದ ಯಾರು ಸಹಾಯಕ್ಕಿಲ್ಲ. ನೀನ್ ಟೆಂಡರ್ ತಗೊಂಡಿದ್ದು ಮಹಾ ಅಪರಾಧ ಏನಲ್ಲ. ಹಂಗಂತ ನಾನು ನೀನು ಯೋಚನೆ ಮಾಡ್ಬೋದು ಕಣ್ಲಾ. ಆದ್ರೆ ಅದು ಅಪ್ಪನ ಮನ್ಸನ್ನ ಸ್ಯಾನೆ ಗಾಯ ಮಾಡ್ಬಿಟ್ಟದೆ. ನನ್ನ ಕಿಡ್ನಾಪ್ ಮಾಡಿರ್ಲಿಲ್ಲ ಅಂದಿದ್ರೆ ಅತ್ತೆ ಅಲ್ಲಿಗೆ ಬಂದು ಜೀವ ಕಳ್ಕತಿರ್ಲಿಲ್ಲ ಅನ್ನೋದೇ ಅವನ್ ವಾದ. ಸಾನಾ, ಮನ್ಸ್ಗೆ ಹತ್ರ ಆದವ್ರನ್ನ ಕಳ್ಕೊಂಡಾಗ ಇಂಥ ಯೋಚನೆ ಬರ ಸಹಜ ಕಣವೆ. ಅಮ್ಮವ್ರು ಆಯ್ಸಿದ್ದೆ ಇಷ್ಟು ಅಂತ ಕಾಣ್ತದೆ, ಅದಕ್ಕೆ ಯಾರು ಹೊಣೆ ಅಲ್ಲ. ನಾವೇ ಇಟ್ಟೊಂದು ಒತ್ತಾಡ್ತಾ ಇದೀವಿ. ಇನ್ನ ಕಂಟಿ ವಸು ಇವ್ರನ್ನೆಲ್ಲ ನೆನ್ಸ್ಕೊಂಡ್ರೆ ಸ್ಯಾನೆ ಮನ್ಸಿಗೆ ನೋವು ಆಯ್ತದೆ ಕಣ್ಲಾ. ನನಗೂ ಕಂಟಿ ಮುಖ ನೋಡೋಕ್ಕಾಯ್ತಿಲ್ಲ ಕಣವಿ. ಅದಕ್ಕೆ ನಾನು ಅವ್ರ ಮನೆ ಹೋಗ್ಲೇ ಇಲ್ಲ. ನೋಡಮ್ಮ, ಆಮೇಕಾದ್ರೆ ಫೋನ್ ಮಾಡಿ ಮಾತಾಡ್ತೀನಿ. ಕೇಸಪ್ಪನು ಮನೆಗೆ ಬಂದು ಹೋದ್ರು ಕಣ್ಲಾ. ಆದ್ರೆ ಅವ್ವ ಸದ್ಯಕ್ಕಿರೋ ಪರಿಸ್ಥಿತಿನಾಗೆ ಯೋನು ಹೇಳೋ ಸ್ಥಿತಿನಾಗಿಲ್ಲ ಅಂತ ಹೇಳ್ಬಿಟ್ಟು ಕಳ್ಸಿದ್ಲು. ಹಾಗಂತ ಸುಮ್ಮನೆ ಇರೋಕ್ಕಾಗತ್ತೆ ನಾವೇ. ಬಂಗಾರಮ್ಮ ಅವ್ರ ಆಸೆ ಕೂಡ ಸಚಿನ್ ಸುಮ ಮದ್ವೆ ಆಗ್ಬೇಕು ಅಂತಾನೆ ಇದ್ದಿದ್ದು. ಅದು ಅವಂಗೂ ಗೊತ್ತು ಕಣ್ಲಾ. ಆದ್ರೆ ಸದ್ಯಕ್ಕಿರೋ ಪರಿಸ್ಥಿತಿನಾಗೆ ಅವನ ಮನ್ಸು ಯಾವ ಕಡೆನೂ ಹೋಯ್ತಿಲ್ಲ. ಎದ್ರೆ ಕುಂತ್ರೆ ಬರೀ ಅತ್ತೆ ಬಗ್ಗೆನೇ ಯೋಚನೆ ಮಾಡ್ತಾವಳೆ. ಅವೇ ಮನೆಗೆ ಹಿರಿ ಮಗಳು ನೀನು. ಪುಟ್ಟಕ್ಕಂಗೆ ಧೈರ್ಯ ಹೇಳಿ ನೀನು ಧೈರ್ಯ ತನ್ಕೋ. ಪುಟ್ಟಕ್ಕ ನಿನ್ ಮ್ಯಾಕ್ ಮುನ್ಸ್ಕೊಂಡವಳೆ ಅಂತ ನೀನು ದೂರನೇ ಇರಬೇಡ. ಅವೇ ಒಬ್ರಿಗೊಬ್ರು ಮಾತಾಡ್ಕೊಂಡ್ರನಯ್ಯ ಅಂತರ ದೂರ ಆಗೋದು. ಸರಿ, ನನಗೆ ಬರ್ತೀನಿ ಕಣವೆ. ಸರಿ ಕಣ್ಲಾ, ಏನಾದ್ರು ಇದ್ರೆ ಫೋನ್ ಮಾಡು. ಹೂನವೇ. ರೀ ರೀ ಏನ್ ಯೋಚನೆ ಮಾಡ್ತಿದ್ದೀರಾ? ರಾಧಾ ಜಗಂದವ್ ಬಂದು ಏನ್ ಮಾತಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಕಣ್ಣಾರೆ ಕಂಡ್ರು ಪ್ರಮಾಣಿಸ್ ನೋಡು ಅಂತಾರೆ. ನಾವು ಕಣ್ಣಾರೆ ಕಂಡು ಡಿಸೈಡ್ ಮಾಡಕ್ಕಾಗಲ್ಲ ರೀ. ಜಗನ್ಗೆ ನಮ್ಮಿಂದ ತೊಂದರೆ ಆಗಿರ್ಬೋದು, ಆದ್ರೆ ಅತ್ತೆನ್ ಕಾಪಾಡೋದಕ್ಕೆ ತುಂಬಾ ಟ್ರೈ ಮಾಡಿದ್ದಾರೆ. ಜಗನ್ ಮ್ಯಾಗ ನಂಗೆ ಅನುಮಾನ ಇಲ್ಲ. ಯಾಕಂದ್ರೆ ಅವ್ವನ್ನ ಉಳ್ಸಕ್ಕೆ ಬೇರೆ ಊರಿಂದ ಎಲ್ಲ ಔಷಧಿ ತರಿಸಿದ್ದ. ಆದ್ರೆ ರಾಧಂದೇ ಹೊಸಿ ಕಿತಾಪತಿ. ಒಂದ್ ವೇಳೆ ಅತ್ತೆ ಕಂಡೀಷನ್ ತಿಳ್ಕೊಳ್ಳೋದಕ್ಕೆ ರಾಧಾ ಬಂದಿರ್ಬಹುದಲ್ವಾ? ಯಾರಿಂದ ನಮ್ಮ ಒಬ್ಬಂಗೆ ತೊಂದರೆ ಆಯ್ತು ಅಂತಲೇ ತಲೆ ಕೆಡ್ತಾ ಇದೆ. ಅತ್ತೆಗೆ ಇವ್ರು ಯಾರಿಂದನೂ ತೊಂದರೆ ಆಗಿಲ್ಲ ರೀ. ಅತ್ತೆ ಎದೆಗೆ ಶೂಟ್ ಮಾಡದ್ನಲ್ಲ, ಅವನೇ ಆರೋಪಿ. ಅವನ ಅತ್ತೆನ ಟಾರ್ಗೆಟ್ ಮಾಡಿರ್ಲಿಲ್ಲ ಅಂದಿದ್ರೆ ಅತ್ತೆ ಇವತ್ತು ನಮ್ಮಿಂದ ದೂರ ಆಗ್ತಿರ್ಲಿಲ್ಲ. ಬಂಗಾರಮ್ಮ ಅವ್ರ ಈ ಕಂಡೀಷನಿಗೆ ಕಾರಣ ರಾಜ ಹುಲಿ ಅಲ್ಲ. ಅವನ್ನ ಅರೆಸ್ಟ್ ಮಾಡುವಾಗ ಅವನ್ ಏನ್ ಹೇಳಿದ್ನೋ ಅದ್ ನಿಜ. ಬಂಗಾರಮ್ಮ ಅವ್ರಿಗೆ ಫೈರ್ ಆಗಿರೋ ಬುಲೆಟ್ ರಾಜ ಹುಲಿ ಕಣ್ಣಿಂದ ಫೈರ್ ಆಗಿಲ್ಲ. ನೀವು ನೋಡಿರೋದ್ ನಿಜ, ಆದ್ರೆ ಅಟ್ ದ ಸೇಮ್ ಟೈಮ್ ಬೇರೆ ಕಡೆಯಿಂದ ಬುಲೆಟ್ ಫೈರ್ ಆಗಿದೆ.
ಹೌದು, ಮುಸ್ಕಾಕ ಮುಂದೆ ನಮ್ಮ ಒಬ್ಬನ ಪಿರೋಣನೇ ತೆಗ್ದವನೆ. ಮಗ ನನ್ನ ಕೈಗೆ ಸಿಕ್ಬಿಟ್ರೆ ನಮಸ್ಕಾರ ಯಜಮಾನ್ರೆ. ಅಮ್ಮವ್ರು ಹೋಗಿದ್ದು ಊರಿಗೆ ತುಂಬಲಾರ್ದು ನಷ್ಟ ಆಗೋಯ್ತು. ಏನು ಮಾಡೋದಪ್ಪ, ಅವಳನ್ನ ಉಳಿಸ್ಕೊಳ್ಳೋ ಭಾಗ್ಯ ನಮ್ಗೆ ಸಿಗ್ಲಿಲ್ವೇ? ಅಮ್ಮವ್ರು ಬದುಕಿರೋ ಗಂಟ ಊರು ಉದ್ಧಾರ ಮಾಡೋಕ್ಕೆ ನಿಂತಿದ್ರು.